ಮುಂದಿನ ಸುದ್ದಿಗೋಣ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ರು. ಇದರ ಜೊತೆಗೆ ಮೊನ್ನೆ ಜೂನ್ ರಿಂದ ಅಂದ್ರೆ ಏಪ್ರಿಲ್ ಇಂದ ಈ ಒಂದು ವಿದ್ಯುತ್ ಬಿಲ್ ಅನ್ನ ಜಾಸ್ತಿ ಮಾಡಿದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು, ಸಾಕಷ್ಟು ಕಡೆ ಪ್ರತಿಭಟನೆ ಕೂಡ ಆಗಿತ್ತು. ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಬಜೆಟ್ ಮುಗಿದ ಬೆನ್ನಲ್ಲೇ ಜನರಿಗೆ ಕರೆಂಟ್ ಶಾಕ್, ವಿದ್ಯುತ್ ದರ ಮತ್ತಷ್ಟು ದುಬಾರಿಯಾಗುವಂತ ಸಾಧ್ಯತೆ ಇದೆ. ಈ ತಿಂಗಳಿನಿಂದಲೇ ಹೆಚ್ಚಾಗಲಿದೆ ಪ್ರತಿ ಯೂನಿಟ್ನ ಬೆಲೆ, ಅಪ್ ಟು ₹1ವರೆಗೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ. ಈ ಬಾರಿ ದರ ಹೆಚ್ಚಳ ಮಾಡ್ತಾ ಇರುವಂತದ್ದು KERC ಅಲ್ಲ, ಎಲ್ಲ ಎಸ್ಕಾಂಗಳೇ ವಿದ್ಯುತ್ ದರವನ್ನ ಏರಿಕೆ ಮಾಡ್ತಾ ಇದೆ. ಮುಂದಿನ 6 ತಿಂಗಳವರೆಗೂ ಯೂನಿಟ್ಗೆ ₹1ವರೆಗೂ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಇದ್ದಂಥವ್ರಿಗೆ ಪ್ರಾಬ್ಲಮ್ ಇಲ್ಲ. ಹತ್ತತ್ರ 2,16,00,000 ಮೀಟ್ರಲ್ಲಿ 2,14,00,000ವರೆಗೂ ಕೂಡ ಫಲಾನುಭವಿಗಳಿದ್ದಾರೆ. ಇನ್ನು ಉಳಿದಂಥವ್ರಿಗೆ ಮಾತ್ರ ಇದು ಅಂದ್ರೆ ಒಂದು 2 ಲಕ್ಷ ಜನ ಏನಿದ್ದಾರಲ್ಲ, 200 ಯೂನಿಟ್ಗಿಂತ ಜಾಸ್ತಿ ಬರುವಂಥವ್ರಿಗೆ ಅವ್ರಿಗೆ ಇನ್ನಷ್ಟು ಬಿಲ್ ಜಾಸ್ತಿ ಬರುವಂತ ಸಾಧ್ಯತೆ ಇದೆ. ಕೈಗಾರಿಕೆಗಳು ಅವರಿಗೂ ಕೂಡ ಈ ಬಿಲ್ ಮತ್ತಷ್ಟು ಹೊರೆಯನ್ನ ತರುವಂತ ಸಾಧ್ಯತೆ ಇರುವಂಥದ್ದು. ಯಾರು ಫಲಾನುಭವಿಗಳು ಇಲ್ವೋ ಅವರಿಗೆ ಕರೆಂಟ್ ಬೆಲೆ ಏರಿಕೆ ಶಾಕ್ ಕೊಟ್ಟಂತ ಆಗ್ತಾ ಇದೆ. ಇದು ಮತ್ತಷ್ಟು ಆಕ್ರೋಶಕ್ಕೆ ಗುರಿಯಾಗುವಂತ ಸಾಧ್ಯತೆ ಇದೆ. ಇನ್ನು ವಿದ್ಯುತ್ ದರ ಹೆಚ್ಚಳಕ್ಕೆ ಕರ್ನಾಟಕ ಸಣ್ಣ ಕೈಗಾರಿಕೆ ಸಂಘದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಆ ಕಲೆಕ್ಷನ್ ಮಾಡಿಲ್ಲ. ಅದು ಜನವರಿ ಟು ಮಾರ್ಚ್ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದನ್ನ ಈಗ ಏನಾಯಿತು, ಈಗ ಮಾಡಬೇಕಾಗಿತ್ತು. ಅವ್ರು 3 ತಿಂಗಳಲ್ಲಿ ಮಾಡಿದ್ರೆ ₹1 ಬರೋದು. ಅದನ್ನ ಏನು ಮಾಡಿದೆ ಬೆಸ್ಕಾಮು KERCಗೆ ಅಪೀಲ್ ಹೋಗಿ ನಮಗೆ ನೆಕ್ಸ್ಟ್ ಜುಲೈ ಟು ಡಿಸೆಂಬರ್ಗೆ 3 ತಿಂಗಳಲ್ಲಿ 50 ಪೈಸೆ, 3 ತಿಂಗಳಲ್ಲಿ 51 ಪೈಸೆ ಕಲೆಕ್ಟ್ ಮಾಡೋಕೆ ಆರ್ಡರ್ ಕೊಟ್ಟಿದೆ. ಆ 6 ತಿಂಗಳು, ನೆಕ್ಸ್ಟ್ 6 ತಿಂಗಳು ಜುಲೈ ಟು ಡಿಸೆಂಬರ್ ಬಿಲ್ಲಲ್ಲಿ ಅದು 50 ಪೈಸೆ 3 ತಿಂಗಳು, 51 ಪೈಸೆ 3 ತಿಂಗಳು ನಮ್ಮ ಬಿಲ್ ಜೊತೆ ಆ್ಯಡ್ ಆಗಿ ಬರುತ್ತೆ. ಮತ್ತು ಆ ತಿಂಗಳಲ್ಲಿ ಏನಾದರೂ ಪ್ರೈಸ್ ಹೈಕ್ ಆದರೆ ಅದು ಸೇರುತ್ತೆ. ಈಗ ಮೈನಸ್ ಬಂದರೆ ಮಳೆಗಾಲದಲ್ಲೆಲ್ಲ ಪವರ್ ಪರ್ಚೇಸ್ ಎಲ್ಲ ಕಡಿಮೆ ಇದ್ದಾಗ ಮೈನಸ್ಸು ಬರುತ್ತೆ, ಕೋಲ್ ಪ್ರೈಸ್ ಎಲ್ಲ ಕಮ್ಮಿ ಆದಾಗ ಕಡಿಮೆ ಬರುತ್ತೆ. ಇಲ್ದಿರೆ ಅದೊಂದು 50% ಹೆಚ್ಚು ಬರ್ಡನ್ನು ನಮ್ಮ ಮೇಲೆ ಬೀಳ್ತಾ ಇದೆ. ನಮ್ಗಂತಲ್ಲ ಸರ್, ಎಲ್ರಿಗೂ ತೊಂದರೆ ಆಗುತ್ತೆ ಸರ್. ಆಲ್ರೆಡಿ ಕಷ್ಟದಲ್ಲಿರೋ ಕೈಗಾರಿಕೆಗಳು ಈ 70 ಪೈಸಾ ಮತ್ತು ಫಿಕ್ಸ್ಡ್ ಚಾರ್ಜ್ ಎಲ್ಲ ಜಾಸ್ತಿ ಆಗಿ ಹೆಚ್ಚು ಕಡಿಮೆ 20-25% ಎಕ್ಸ್ಟ್ರಾ ಬಿಲ್ಲಿಂಗ್ ಆಗ್ತಾ ಇದೆ ಆಸ್ ಇಟ್ ಈಸ್ KERC ಆರ್ಡರ್ ಮುಖಾಂತರ. ಸ್ಪೆಷಲಿ ಈ ಕೈಗಾರಿಕೆಯನ್ನವ್ರಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ಲಿರುವಂಥದ್ದು ಈ ದರ ಏರಿಕೆ ಅನ್ನುವಂಥದ್ದು. ಆದರೆ ಗೃಹ ಜ್ಯೋತಿ ಫಲಾನುಭವಿಗಳಿದ್ದಾರಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದಿಲ್ಲ ಈ ಬೆಲೆ ಏರಿಕೆಯಿಂದ, ಅಂದರೆ ಈ ವಿದ್ಯುತ್ ದರ ಏರಿಕೆಯಿಂದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋದಾದ್ರೆ ಮತ್ತೆ ಹೆಚ್ಚಾಗ್ತದೆ ಪ್ರತಿ ಯೂನಿಟ್ ವಿದ್ಯುತ್ ಬೆಲೆ. ಅದು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಎಸ್ಕಾಂಗಳಿಂದ 6 ತಿಂಗಳವರೆಗೂ ವಿದ್ಯುತ್ ದರ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. KERCಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಸೊ ಹೀಗಾಗಿ KERC ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಂಧನ ಮತ್ತು ವಿದ್ಯುತ್ ಶುಲ್ಕ ಹೊಂದಾಣಿಕೆಗೋಸ್ಕರ ದರವನ್ನ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಮುಂದಿನ 6 ತಿಂಗಳಿನಲ್ಲಿ 50 ಪೈಸೆ ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಹತ್ತತ್ರ ಅಪ್ ಟು ₹1ವರೆಗೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಗ್ರಾಹಕರಿಗೆ ಹೊರೆ ಆಗದಂತೆ ಜುಲೈನಿಂದ ಸೆಪ್ಟೆಂಬರ್ವರೆಗೂ ಅರ್ಧ ಹೆಚ್ಚಳ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಮಾತ್ರ ವಿದ್ಯುತ್ ದರ ಹೆಚ್ಚಳ ಆಗ್ತಾ ಇಲ್ಲ. 2,14,00,000 ಜನ ಇದಾರಲ್ಲ ಫಲಾನುಭವಿಗಳು ಆಗ್ತಾ ಇರುವಂತವ್ರು. ಇನ್ನು ನೋಂದಣಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಧಿಕೃತವಾಗಿ ಗೊತ್ತಾಗುತ್ತೆ, ಅಂತವ್ರಿಗೆ ಈ ತರ ಹೊಡೆತ ಬೀಳ್ತಾ ಇಲ್ಲ. ಗೃಹ ಜ್ಯೋತಿ ಬಿಟ್ಟು ಬೇರೆಯವರು ಅಂದ್ರೆ ಕೈಗಾರಿಕೆಗಳಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿರುವಂಥದ್ದು. ಅವರು ಇನ್ನಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಸರ್ಕಾರದ ಮೇಲೆ. ಬಿಕಾಸ್ ಏಪ್ರಿಲ್ನಿಂದ 70 ಪೈಸೆ ಜಾಸ್ತಿ ಆಗಿದೆಯಲ್ಲ, ಅದಕ್ಕೇನೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಈಗ ಮತ್ತೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನಷ್ಟು ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಇನ್ನ ಯಾವ್ಯಾವ ಎಸ್ಕಾಂಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನೋಡಿದಾದ್ರೆ, ಬೆಸ್ಕಾಂ ಈ ಬೆಂಗಳೂರು ವ್ಯಾಪ್ತಿಯಲ್ಲಿ ₹1 ಕೂಡ ಜಾಸ್ತಿ ಆಗ್ತಾ ಇದೆ. ಮೆಸ್ಕಾಂ 93 ಪೈಸೆ ಜಾಸ್ತಿ ಆಗ್ತಾ ಇದೆ. ಸೆಸ್ಕಾಂನಲ್ಲಿ 82 ಪೈಸೆ ಜಾಸ್ತಿ ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ಎಸ್ಕಾಂ ಬರುತ್ತೆ, ಎಸ್ಕಾಂನಲ್ಲಿ ₹1 ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನ ಜೆಸ್ಕಾಂನಲ್ಲಿ 67 ಪೈಸೆ ಜಾಸ್ತಿ ಆಗ್ತದೆ. ಈ ರೀತಿಯಾಗಿ ಏರಿಕೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ. ಆಶಿಕ್, ಏಪ್ರಿಲ್ನಿಂದ ಜಾರಿಯಾದಂಥ 70 ಪೈಸೆ ದರ ಜಾಸ್ತಿ ಮಾಡಿದಂಥ ಹಿನ್ನೆಲೆಯಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈಗ ಇನ್ನಷ್ಟು ಅಂದ್ರೆ ಅಪ್ ಟು ₹1ವರೆಗೂ ಕೂಡ ಜಾಸ್ತಿ ಮಾಡ್ತಾ ಇರುವಂಥದ್ದು.
ಯಾವ ರೀತಿಯಾಗಿ ಅಸಮಾಧಾನಕ್ಕೆ ಕಾರಣ ಆಗ್ತದೆ? ಸರ್ಕಾರದ ವಿರುದ್ಧ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಮೋಸ್ಟ್ ಪ್ರಾಬಲಿ ಮತ್ತೊಂದು ಪ್ರತಿಭಟನೆಗೆ ವೇದಿಕೆ ಸಜ್ಜಾದಂತ ಆಗ್ತಾ ಇದೆಯೇನೋ ಈಗ? ಪೃಥ್ವಿ, ಈಗಾಗಲೇ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ ಮತ್ತು ದೊಡ್ಡ ಕೈಗಾರಿಕೆ ಅವ್ರ ಮೇಲೆ ಸಾಕಷ್ಟು ರೀತಿಯಾಗಿರುವಂಥ ತೆರಿಗೆಯ ಹೊರೆ ಇದೆ. ಅದರ ಜೊತೆಗೆ ಇದೀಗ ಹೊಸದಾಗಿರುವಂಥ ಒಂದು ಶಾಕ್ ಈಗ ಎಸ್ಕಾಂಗಳು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ಸಣ್ಣ ಕೈಗಾರಿಕೆ ಖಾಸಗಿಯ ಪದಾಧಿಕಾರಿಗಳು ತಂದಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂಥ ಕ್ರಮ ಸರ್ಕಾರದ ಕಡೆಯಿಂದ ಇದುವರೆಗೂ ಕೂಡ ಆಗಿಲ್ಲ. KERC ಹೊರತಾಗಿ ಇದೀಗ ಎಸ್ಕಾಂಗಳೇ ಮುಂದೆ ಬಂದು ಸುಮಾರು ₹1ವರೆಗೂ ಕೂಡ ಪ್ರತಿ ಯೂನಿಟ್ಗೆ ಬೆಲೆಯನ್ನು ಏರಿಕೆ ಮಾಡಿ ಇದೇ ತಿಂಗಳಿಂದ ಅಂದರೆ ಜುಲೈ ತಿಂಗಳಿಂದಲೇ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈ 6 ತಿಂಗಳ ಒಳಗಾಗಿ ತಿಂಗಳಿಗೆ 10 ಪೈಸೆ, 15 ಪೈಸೆ, 20 ಪೈಸೆ, 6 ತಿಂಗಳಿಗೆ ₹1ವರೆಗೂ ಕೂಡ ಬೆಲೆಯನ್ನು ಹೆಚ್ಚಳ ಮಾಡಿ ಏನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದರ ಎಫೆಕ್ಟ್ ನೇರವಾಗಿ ಜನರಿಗೆ ಏನು ತಟ್ಟಲ್ಲ ಅಂದರೂ ಕೂಡ ಪರೋಕ್ಷವಾಗಿ ಈ ಒಂದು ನಡೆಯಿಂದ ಜನರಿಗೆ ಹೊರೆ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಖ್ಯವಾಗಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ವಾಣಿಜ್ಯ ಬಳಕೆಗಳು ಹೆಚ್ಚಾಗಿರುವಂಥ ಸಿಟಿಗಳು. ಹೀಗಾಗಿ ಇಲ್ಲಿ ವಾಣಿಜ್ಯ ಕ್ಷೇತ್ರಗಳಿಗೆ ನೀವು ಯಾವುದೇ ರೀತಿಯಾಗಿರುವಂಥ ಹೊರೆ ಹಾಕಿದ್ರೂ ಕೂಡ ಅದು ನೇರವಾಗಿ ವಾಣಿಜ್ಯ ಕ್ಷೇತ್ರದ ಮಾಲೀಕರು ಜನರ ಮೇಲೆ ಹಾಕ್ತಾರೆ. ಜನರಿಂದ ಅದನ್ನ ಬೇರೆ ರೂಪದಲ್ಲಿ ದರವನ್ನ ಪಡೆಯುವಂತ ಕೆಲಸ ಮಾಡ್ತಾರೆ. ಅದು ಹೋಟೆಲ್ ಮಾಲೀಕರು ತಮ್ಮ ಮೆನುವಲ್ಲಿ ಹೆಚ್ಚಳ ಮಾಡಬಹುದು, ಅಥವಾ ಬೇರೆ ಬೇರೆ ಸೇವೆ ಒದಗಿಸುವಂತ ಕೈಗಾರಿಕಾ ಕ್ಷೇತ್ರಗಳೇನಿದಾವೆ ಅವರು ಕೂಡ ತಮ್ಮ ದರ ಅಥವಾ ರೇಟ್ ಫೇರ್ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡಬಹುದು. ಇಂಡೈರೆಕ್ಟ್ ಆಗಿ ಎಸ್ಕಾಂಗಳ ಈ ನಡೆ ಜನರ ಮೇಲೆ ಏನು ಒಂದು ಹೊರೆಯಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ 2,14,00,000 ಏನು ಗೃಹ ಜ್ಯೋತಿ ಫಲಾನುಭವಿಗಳಾಗ್ತಾರೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ದಿದ್ರೂ ಕೂಡ ಪರೋಕ್ಷವಾಗಿ ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂತಹ ಬೆಲೆ ಏರಿಕೆಗೆ ಬಲಿಯಾಗಬೇಕಾಗಿರುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗಬಹುದು. ಪೃಥ್ವಿ.